ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 125ನೇ ತಿರುನಾಮ ಸರ್ವವಿತ್. ಮಹಾಭಾರತ ಯುದ್ಧ ಮುಗಿದು ಯುಧಿಷ್ಠಿರನು ರಾಜನಾಗಿ ಅಭಿಷೇಕಗೊಂಡ ನಂತರ ಶ್ರೀಕೃಷ್ಣನು ದ್ವಾರಿಕೆಗೆ ಹಿಂದಿರುಗಲು ಹೊರಟನು. ಮಾರ್ಗದ ಮಧ್ಯದಲ್ಲಿ ಅವನು ಒಂದು ಮರುಭೂಮಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಅಲ್ಲಿ ವಾಸಿಸುತ್ತಿದ್ದ ಉತ್ತಂಗರ್ ಋಷಿಯನ್ನು ಭೇಟಿಯಾದನು. ಉತ್ತಂಗರ್ ಋಷಿ ಕೃಷ್ಣನನ್ನು ನೋಡಿ ಪಾಂಡವರು ಮತ್ತು ಕೌರವರ ಸ್ಥಿತಿಯ ಬಗ್ಗೆ ವಿಚಾರಿಸಿದಾಗ ಕೃಷ್ಣನು ಯುದ್ಧದ ಬಗ್ಗೆ ವಿವರವಾಗಿ ತಿಳಿಸಿದನು. ಯುದ್ಧದ ಭೀಕರ ಪರಿಣಾಮಗಳನ್ನು ತಿಳಿದ ಋಷಿ, ಇಷ್ಟು ಜನರು ಸಾಯುವ ಯುದ್ಧವನ್ನು ನೀವು ಸುಲಭವಾಗಿ ತಡೆಯಬಹುದಾಗಿತ್ತು ಎಂದು ಹೇಳಿದರು. ಕೃಷ್ಣನು ವಾದಿಸಲು ಇಷ್ಟಪಡದೆ ನಡೆಯಬೇಕಾದದ್ದು ನಡೆದಿದೆ ಅಷ್ಟೇ ಎಂದು ಹೇಳಿದನು. ಆದರೆ ಋಷಿ ಕೃಷ್ಣನನ್ನೇ ದೂಷಣೆ ಮಾಡುತ್ತಲೇ ಇದ್ದರು. ಕೃಷ್ಣನು ಕೊನೆಗೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಯಾರಿಗೆ ಸಿಗಬೇಕಾದುದನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಯಾರಿಗೆ ಸಿಗಬಾರದದ್ದನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಇದಾದ ನಂತರ ಕೃಷ್ಣನು, ನಾನು ಈಗ ದ್ವಾರಿಕೆಗೆ ಹಿಂತಿರುಗಬೇಕು, ಹೋಗುವ ಮೊದಲು ನಿಮಗೆ ಏನಾದರೂ ಬೇಕೇ ಎಂದು ಕೇಳಿದನು. ಅದಕ್ಕೆ ಉತ್ತಂಗರ್, ಹೌದು, ನೀವು ನೋಡಿದಂತೆ ನಾನು ಈ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದೇನೆ. ಇಲ್ಲಿ ನೀರು ಬಹಳ ಅಪರೂಪ. ದಾಹವಾದಾಗ ನೀರನ್ನು ಪಡೆಯುವುದು ಕಷ್ಟ. ಆದ್ದರಿಂದ ನಾನು ಕೃಷ್ಣ ನೀರು ಎಂದು ಕರೆಯುವಾಗಲೆಲ್ಲ ನೀರು ನನ್ನ ಬಳಿ ತಾನೇ ಬರಬೇಕು. ಈ ವರವನ್ನು ನೀಡಿ ಎಂದು ಹೇಳಿದರು. ಹಾಗೆಯೇ ಆಗಲಿ ಎಂದು ಕೃಷ್ಣನು ಹೇಳಿ ಅಲ್ಲಿಂದ ಹೊರಟನು. ಕೆಲವು ದಿನಗಳ ನಂತರ ಉತ್ತಂಗರ್ ಋಷಿಗೆ ದಾಹವಾಯಿತು. ಕೃಷ್ಣನಿಂದ ಪಡೆದ ವರವನ್ನು ನೆನೆದು ಅವರು ಕೃಷ್ಣ ನೀರು ಎಂದು ಕರೆದರು. ಋಷಿಯ ಕರೆಗೆ ಸ್ಪಂದಿಸಿ 2 ನಾಯಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಒಬ್ಬ ಬೇಟೆಗಾರನು ನೀರಿನ ಒಂದು ಪಾತ್ರೆಯೊಂದಿಗೆ ಅಲ್ಲಿ ನಿಂತನು. ಋಷಿಯು ಅವನನ್ನು ನೋಡಿ, ನಾನು ಈ ನೀರನ್ನು ಕುಡಿಯಲು ಸಾಧ್ಯವಿಲ್ಲ. ಕೃಷ್ಣನು ನನಗೆ ವಿಶೇಷವಾದ ನೀರನ್ನು ಕಳುಹಿಸುತ್ತಾನೆ ಎಂದು ಹೇಳಿದರು. ಅದಕ್ಕೆ ಬೇಟೆಗಾರನು, ಇದು ಮರುಭೂಮಿ, ಇಲ್ಲಿ ನೀರನ್ನು ಪಡೆಯುವುದು ತುಂಬ ಕಷ್ಟ. ಸ್ವಲ್ಪ ಕುಡಿ, ದಾಹ ಹೋಗಿಸಿಕೊಳ್ಳಿ ಎಂದು ಹೇಳಿದನು. ಆದರೂ ಋಷಿಯು ನಿರಾಕರಿಸಿ ಮತ್ತೆ ಮತ್ತೆ ಕೃಷ್ಣ ನೀರು ಎಂದು ಕರೆಯುತ್ತಲೇ ಇದ್ದರು. ಆದರೆ ಕೃಷ್ಣನೂ ಬರಲಿಲ್ಲ, ನೀರೂ ಬರಲಿಲ್ಲ. ಕೋಪಗೊಂಡ ಋಷಿಯು ದ್ವಾರಿಕೆಗೆ ಹೋಗಿ, ಕೃಷ್ಣ, ಇದು ಸರಿಯಿಲ್ಲ. ನೀವು ನಿಮ್ಮ ಮಾತನ್ನು ಪಾಲಿಸಲಿಲ್ಲ. ನನಗೆ ದಾಹವಾಯಿತು. ನಾನು ನಿಮಗೆ ಹಲವಾರು ಬಾರಿ ನೀರನ್ನು ಕೇಳಿದೆ, ಆದರೆ ಏನೂ ಆಗಲಿಲ್ಲ ಎಂದು ಹೇಳಿದರು. ಅದಕ್ಕೆ ಕೃಷ್ಣನು ಆಶ್ಚರ್ಯದಿಂದ, ಏನು, ಅದು ಹೇಗೆ ಸಾಧ್ಯ? ನಾನು ಇಂದ್ರನನ್ನು ಅಮೃತದ ಪಾತ್ರೆಯೊಂದಿಗೆ ನಿಮ್ಮ ಬಳಿಗೆ ಕಳುಹಿಸಿದ್ದೆ ಎಂದು ಹೇಳಿದನು. ಉತ್ತಂಗರ್ ಋಷಿ ಸ್ವಲ್ಪ ಯೋಚಿಸಿ, ನನಗೆ ನೀರು ಕೊಟ್ಟ ಬೇಟೆಗಾರ ಇಂದ್ರನೇ ಎಂದು ಕೇಳಿದರು. ಹೌದು, ನೀವು ಅವನನ್ನು ನಿರಾಕರಿಸಿದ್ದೀರಾ ಎಂದು ಕೃಷ್ಣನು ಕೇಳಿದನು. ಅದನ್ನು ಕೇಳಿ ಉತ್ತಂಗರ್ ಋಷಿ ದುಃಖದಿಂದ, ಅಯ್ಯೋ, ನಾನು ಅವನಿಂದ ನೀರನ್ನು ಸ್ವೀಕರಿಸಲಿಲ್ಲ ಎಂದು ಹೇಳಿದರು. ಕೃಷ್ಣನು ನಗುತ್ತಾ, ನಾನು ಹೇಳಿದ್ದನ್ನು ನೆನಪಿಟ್ಟುಕೊಳ್ಳಿ, ಯಾರಿಗೆ ಸಿಗಬೇಕಾದುದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಯಾರಿಗೆ ಸಿಗಬಾರದದ್ದನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ನಿಮಗೆ ಅಮೃತವು ಸಿಗುವುದಾಗಿ ವಿಧಿಯಾಗಿರಲಿಲ್ಲ. ಅದಕ್ಕಾಗಿಯೇ ಇಂದ್ರನೇ ನಿಮ್ಮ ಬಳಿಗೆ ಬಂದು ಕೊಟ್ಟರೂ ನೀವು ಅದನ್ನು ಸ್ವೀಕರಿಸಲಿಲ್ಲ. ಕೌರವರಿಗೂ ಅದೇ ಸ್ಥಿತಿ. ಯುದ್ಧವನ್ನು ತಪ್ಪಿಸಲು ಹಲವಾರು ಅವಕಾಶಗಳು ಬಂದರೂ ಅವರು ಅವನ್ನೆಲ್ಲ ನಿರಾಕರಿಸಿದರು ಎಂದು ಹೇಳಿದನು. ಇದನ್ನು ಕೇಳಿ ಉತ್ತಂಗರ್ ಋಷಿ ತಮ್ಮ ತಪ್ಪನ್ನು ತಿಳಿದುಕೊಂಡು ಅವರು ಕೃಷ್ಣನ ಪಾದಗಳಲ್ಲಿ ಶರಣಾಗಿ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದೆ. ನಿಮ್ಮ ಉದ್ದೇಶಗಳು ಸದಾ ಧರ್ಮಸಮ್ಮತವಾಗಿವೆ. ನೀವು ಯಾವ ಕಾರ್ಯವನ್ನು ನಿರ್ಧರಿಸಿದರೂ ಅದು ತಪ್ಪಾಗುವುದಿಲ್ಲ ಮತ್ತು ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಭೂಮಿಯ ಮೇಲಿನ ದುಷ್ಟರನ್ನು ನಾಶ ಮಾಡಿ ಭಾರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನೀವು ಯುದ್ಧವನ್ನು ನಡೆಸಿದ್ದೀರಿ ಮತ್ತು ಅದನ್ನು ಸಾಧಿಸಿದ್ದೀರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದರು. ಸರ್ವವಿತ್ ಎಂದರೆ ಸಂಕಲ್ಪಿಸಿದ ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸುವವನು ಎಂದು ಅರ್ಥ.
ನಾವು ಪ್ರತಿದಿನ ಸರ್ವವಿದೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಸದುದ್ದೇಶ ಕಾರ್ಯಗಳನ್ನು ಯಾವುದೇ ಅಡ್ಡಿ ಇಲ್ಲದೆ ಪೂರ್ಣಗೊಳಿಸುವ ಅನುಗ್ರಹವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.